ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗ್ ಟ್ಯಾರೋ ರೀಡಿಂಗ್ ಆಗಿರುತ್ತೆ. ಟಾಪಿಕ್ ಬಂದುಬಿಟ್ಟು ನಿಮ್ಮ ಪರ್ಸನ್ ಯಾಕೆ ನಿಮ್ಮನ್ನು ಅವಾಯ್ಡ್ ಮಾಡ್ತಿದ್ದಾರೆ, ದೂರ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಆಗಿರುತ್ತೆ. ಇದೊಂದು ಜಸ್ಟ್ ಜನರಲ್ ರೀಡಿಂಗ್. ನಿಮಗೆ ರೆಸೊನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡ್ಬೋದು. ಓಕೆ, ಸೊ ಯಾರಿಗೆಲ್ಲ ಪರ್ಸ್ನಲಾಗಿ ಕನ್ಸಲ್ಟೇಷನ್ಸ್ ತೊಗೊಳ್ಬೇಕಂತ ಇಂಟ್ರೆಸ್ಟೆಡ್ ಇದ್ದೀರಾ ಅವ್ರನ್ನ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಆ್ಯಂಡ್ ನನ್ನ ಚಾನಲ್ನೆಲ್ಲ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಆ್ಯಂಡ್ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾನು ಅಪ್ಲೋಡ್ ಮಾಡೋಂಥ ವೀಡಿಯೋಗಳಿಗೆ ಯಾರೆಲ್ಲ ವ್ಯೂ ಮಾಡ್ತಾಯಿದ್ದೀರಾ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ಒಂದು ವಿಡಿಯೋ ಮುಖಾಂತರ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡ್ತಾಯಿದ್ರೆ ನಿಮಗೂ ಕೂಡ ಈ ಒಂದು ಬಿಲೀವರ್ ಫ್ರಮ್ ಟ್ಯಾರೋಟ್ ವರ್ಡ್ಗೆ ವೆಲ್ಕಮ್ ಅಂತ ಹೇಳ್ತೀನಿ. ಓಕೆ, ಎಸ್, ಇವತ್ತಿನ ರೀಡಿಂಗ್ ಸ್ಟಾರ್ಟ್ ಮಾಡಲಿಕ್ಕೂ ಮುಂಚೆನೇ ನಿಮ್ಮ ಪರ್ಸನ್ ಫೇಸ್ನ ನೆನ್ಪು ಮಾಡ್ಕೊಳ್ಳಿ ಆ್ಯಂಡ್ ಅವ್ರ ಫೋಟೋನ ನೋಡಿ. ಓಕೆ, ಎಸ್, ಅವ್ರ ಬಗ್ಗೆ ಫೀಲ್ ಮಾಡಿ ಆ್ಯಂಡ್ ಪಾಸಿಟಿವ್ ಆಗಿ ಅವ್ರ ಜೊತೆ ಕಳೆದಂಥ ಖುಷಿ ಕ್ಷಣಗಳಿರ್ಬೋದು, ಓಕೆ, ಸಂತೋಷದ ಕ್ಷಣಗಳನ್ನು ಫೀಲ್ ಮಾಡಿ. ಅಕ್ಯುರೇಟಾಗಿ ನಿಮಗೆ ರೆಸೊನೇಟ್ ಆಗುವಂಥದ್ದಾಗಿರುತ್ತೆ. Fool card, Two of Pentacles. Okay, yes, bottom of the card, Wheel of Fortune ಬರ್ತಾ ಇದೆ. ಎಸ್, ಇಲ್ಲಿ Chariot, the Lovers card and the Fool, the Emperor, Two of Pentacles, High Priestess. ಎಸ್, ಈ ಒಂದು ರೀಡಿಂಗ್ನ ನೋಡ್ತಾ ಇರೋರು ಟೀಚರ್, ಲೆಕ್ಚರರ್ ಅಥವಾ ಕೋಚ್, ಓಕೆ, ಪೊಲೀಸ್, ಈ ಒಂದು ರಿಲೇಟೆಡಲ್ಲಿ ವರ್ಕ್ ಮಾಡ್ತಾ ಇರ್ಬೋದು. ಜಾಬ್ ರಿಲೇಟೆಡ್ ನೀವಿರ್ಬೋದು, ನಿಮ್ಮ ಪರ್ಸನ್ ಇರ್ಬೋದು. ಓಕೆ, ಎಸ್, ಇಲ್ಲಿ ನಿಮ್ಮ ಪರ್ಸನ್ ನಿಮ್ಮನ್ನು ತುಂಬ ಅವಾಯ್ಡ್ ಮಾಡ್ತಿದ್ದಾರೆ, ಬೇಕು ಅಂತಲೇ ಅವಾಯ್ಡ್ ಮಾಡ್ತಿರೋವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಓಕೆನಾ? ಸೊ ನೀವು ಅವ್ರ ಹಿಂದೆ ತುಂಬ ಹೋಗ್ತಾ ಇದ್ದೀರಾ, ಬಟ್ ಅವ್ರು ನಿಮ್ಮಿಂದ ನೀವು ಎಷ್ಟು ಅವ್ರ ಹಿಂದೆ ಹೋಗ್ತಿದ್ದೀರಾ ಅವ್ರು ನಿಮ್ಮಿಂದ ದೂರ ಆಗ್ತಾ ಇದ್ದಾರೆ. ಇಲ್ಲಿ ನಿಮ್ಮಿಬ್ಬರ ಮಧ್ಯೆ ತುಂಬಾ ಡಿಫ್ರೆನ್ಸ್ ಕಾಣಿಸ್ತಿದೆ. ಏಜ್ ಡಿಫ್ರೆನ್ಸ್, ಕಲರ್ ಡಿಫ್ರೆನ್ಸ್, ಕ್ಯಾಸ್ಟ್ ಇರ್ಬೋದು, ಲ್ಯಾಂಗ್ವೇಜ್ ಇರ್ಬೋದು. ಓಕೆ, ಎವ್ರಿಥಿಂಗ್ ಇಲ್ಲಿ ನಿಮ್ಮಿಬ್ಬರ ಮಧ್ಯೆ ತುಂಬಾ ಡಿಫ್ರೆನ್ಸ್ ಇದೆ. ಕಲರಿಂದ ಹಿಡಿದು ಪ್ರತಿಯೊಂದು ವಿಷಯದಲ್ಲೂ ನೀವು ಡಿಫ್ರೆನ್ಸ್ ಇದೆ ಅಂತ ಹೇಳಿ ಕಾಣಿಸ್ತಾ ಇದೆ ಇಲ್ಲಿ. ಬಟ್ ಇಲ್ಲಿ ಕೆಲವೊಬ್ರಿಗೆ ಏನಂತ ಹೇಳಿದ್ರೆ ಯಾಕೆ ನಿಮ್ಮನ್ನು ಅವಾಯ್ಡ್ ಮಾಡ್ತಿದ್ದಾರೆ ಅಂದರೆ ಅವರಿಗೆ ಇಲ್ಲಿ ಎಲ್ಲೋ ಒಂದು ಕಡೆ ಕಂಟ್ರೋಲ್ ಇಶ್ಯೂಸ್ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಸೊ 40+ ಏಜಿನವ್ರು ಇರ್ಬೋದು ಅಥವಾ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಫ್ರೆಂಡ್ಸ್ ಇರ್ಬೋದು ಅಥವಾ ಥರ್ಡ್ ಪಾರ್ಟಿ ಇರ್ಬೋದು, ತುಂಬ ಕಂಟ್ರೋಲ್ ಮಾಡ್ತಿದ್ದಾರೆ ಅವ್ರನ್ನ. ಇಲ್ಲಿ ಅವ್ರಿಗೆ ಕನ್ಫ್ಯೂಷನ್ ಆಗ್ತಿದೆ, ನೀವಾ ಅಥವಾ ಅವ್ರು ಯಾರು ಅವ್ರ ಮಾತನ್ನು ಕೇಳ್ತಾ ಇದ್ದಾರಲ್ವ ನಿಮ್ಮ ಪರ್ಸನ್, ಅವ್ರ ಮಾತನ್ನು ಕೇಳಬೇಕಾ, ನೀವು ಬೇಕಾ, ಆ ಥರ ಅವ್ರಿಗೆ ಇಲ್ಲಿ ಕನ್ಫ್ಯೂಷನ್ ಆಗ್ತಾ ಇದೆ. ಓಕೆ, ಬಟ್ ಇಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ನಿಮಗೂ ಕೂಡ ಗೊತ್ತಿದೆ ಬೇರೆಯೊಬ್ಬರು ಅವ್ರನ್ನ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಅದರಿಂದ ನಿಮ್ಮಿಬ್ಬರ ಮಧ್ಯೆ ಜಗಳ ಆಗ್ತಿದೆ. ಓಕೆ, ಸೊ ಆ ಜಗಳ ಆದಾಗಲ್ಲ ನಿಮ್ಮನ್ನು ಅವರು ಅವಾಯ್ಡ್ ಮಾಡ್ತಾರೆ. ಬಟ್ ಇಲ್ಲಿ ನಿಮ್ಮ ಪರ್ಸನ್ ಸ್ವಲ್ಪ ಡೇಂಜರ್ ಇದ್ದಾರೆ ಅಂತಲೂ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಸೊ ಇಲ್ಲಿ ಅಂದರೆ ಅವರು ತುಂಬಾ ಡೇಂಜರ್ ಇರುವಂಥದ್ದು, ನಿಮಗೆ ಅವರಿಂದ ಏನಾದರೂ ಸಮಥಿಂಗ್ ಪ್ರಾಬ್ಲಮ್ ಆಗ್ಬೋದು ಅಂತಲೂ ಇಲ್ಲಿ ಕಾಣಿಸ್ತಾ ಇದೆ. ಸೊ ಬಿ ಕೇರ್ಫುಲ್ ಅಂತಲೂ ಹೇಳ್ಬೋದು ಈ ಒಂದು ರೀಡಿಂಗ್. ಓಕೆನಾ? ಸೊ ನಿಮ್ಮ ಪರ್ಸನಿಂದ ಸ್ವಲ್ಪ ಕೇರ್ಫುಲ್ ಆಗಿರಿ. ಅವರು ನಿಮಗೆ ಏನು ಉದ್ದೇಶ ಇಟ್ಕೊಂಡು ನಿಮ್ಮನ್ನು ಅವಾಯ್ಡ್ ಮಾಡ್ತಿದ್ದಾರೆ ಅಥವಾ ಏನು ಉದ್ದೇಶ ಇಟ್ಕೊಂಡು ನಿಮ್ಮ ಹತ್ರ ಅವ್ರು ಬಂದಿದ್ದಾರೆ ಅನ್ನೋದನ್ನು ಕಂಪ್ಲೀಟಾಗಿ ತಿಳ್ಕೊಳ್ಳಿ ಅವ್ರ ಬಗ್ಗೆ ಅಂತೇಳಿ ಹೇಳ್ಬೋದು. ಬಟ್ ಇಲ್ಲಿ ತುಂಬಾ ಅಪ್ಸ್ ಆ್ಯಂಡ್ ಡೌನ್ಸ್ ಕೂಡ ಇದೆ ನಿಮ್ಮ ಲೈಫಲ್ಲಿ. ನಿಮ್ಮ ಲೈಫಲ್ಲಿ ಆಗಿರ್ಬೋದು, ನಿಮ್ಮ ಪರ್ಸನ್ ಲೈಫಲ್ಲಿ ಆಗಿರ್ಬೋದು, ತುಂಬಾ ಅಪ್ಸ್ ಆ್ಯಂಡ್ ಡೌನ್ಸ್, ಇಲ್ಲಿ ಪ್ರಾಬ್ಲಮ್ಸ್ನ ತುಂಬ ಫೇಸ್ ಮಾಡ್ತಾ ಇದ್ದೀರಾ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಅಂತೇಳಿ ಕಾಣಿಸ್ತಿದೆ. ಈ ಕಡೆ ಈ ರಿಲೇಷನ್ಶಿಪ್ನ ಕಂಟಿನ್ಯೂ ಮಾಡಲಿಕ್ಕೂ ಅಲ್ಲ, ಬಿಡಲಿಕ್ಕೂ ಅಲ್ಲ, ಆ ಥರ ನಿಮಗೆ ಇಲ್ಲಿ ಫೀಲ್ ಆಗ್ತಿದೆ ಅಂತ ಹೇಳಿ ಕಾಣಿಸ್ತಾ ಇದೆ ಇಲ್ಲಿ. ಓಕೆ, ಸೊ ಇದಕ್ಕೆ ಏಂಜಲಿಂದ ಏನು ಗೈಡೆನ್ಸ್ ಬರ್ತಿದೆ ಚೆಕ್ ಮಾಡೋಣ. ಬಟ್ ಫಸ್ಟ್ ಸ್ಟಾರ್ಟಿಂಗಲ್ಲಿ ನಿಮ್ಮಿಬ್ಬರು ಪ್ರೀತಿ ತುಂಬಾ ಚೆನ್ನಾಗಿತ್ತು, ಒಬ್ರನ್ನೊಬ್ರು ತುಂಬಾ ಅರ್ಥ ಮಾಡ್ಕೊಂಡಿದ್ರಿ, ತುಂಬಾ ಪ್ರೀತಿ ಕೂಡ ಇತ್ತು, ಓಪನ್ ಆಗಿ ಎಲ್ಲ ವಿಷಯಗಳನ್ನು ಶೇರ್ ಮಾಡ್ಕೊಳ್ತಾ ಇದ್ರಿ. ಇಲ್ಲಿ ಕೆಲವೊಬ್ರಿಗೆ ಏನು ವಿಷಯ ನೀವು ಶೇರ್ ಮಾಡ್ಕೊಂಡಿದ್ದೀರ ಅದನ್ನು ಇಲ್ಲಿ ಬ್ಲ್ಯಾಕ್ ಮೇಲ್ ಮಾಡ್ತಿರ್ಬೋದು ಕೆಲವೊಬ್ರಂತನೂ ಕಾಣಿಸ್ತಾ ಇದೆ. ಓಕೆ, ಎಸ್, ಇಲ್ಲಿ ಕೆಲವೊಬ್ರು ಫಿಸಿಕಲ್ ಆಗು ಮುಂದುವರೆದಿರ್ಬೋದು, ಟ್ರಸ್ಟ್ ಅಂತ ಹೇಳಿ ಬರ್ತಾ ಇದೆ. ಓಕೆ, ಇಲ್ಲಿ ಮದುವೆ ಕಮಿಟ್ಮೆಂಟು ನೀವು ಇಲ್ಲಿ ಕೇಳ್ತಾ ಇರ್ಬೋದು ನಿಮ್ಮ ಪರ್ಸನ್ ಹತ್ರ. ಬಟ್ ಇಲ್ಲಿ ನಿಮ್ಮ ಪರ್ಸನ್ ತುಂಬಾ ಅವಾಯ್ಡ್ ಮಾಡ್ತಿದ್ದಾರೆ ನಿಮ್ಮನ್ನು.
ಸೊ ಇಲ್ಲಿ ಕಮಿಟ್ಮೆಂಟ್ ಕೇಳ್ತೀರಾ, ನೀವು ಮದುವೆ ಕಮಿಟ್ಮೆಂಟ್ ಕೇಳ್ತೀರಾ ಅಂತಲೂ ಇಲ್ಲಿ ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇರ್ಬೋದು. ಯಾಕಂದರೆ ಅವ್ರಿಗೆ ಮದುವೆ ಕಮಿಟ್ಮೆಂಟ್ ನಿಮಗೆ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಇಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಒಪ್ಕೊಳ್ತಾ ಇಲ್ಲ ಈ ಒಂದು ಮದುವೆಗೆ. ಸೊ ಫ್ಯಾಮಿಲಿ ಮೆಂಬರ್ಸ್ನ ಅವ್ರಿಗೆ ಒಪ್ಪಿಸ್ಲಿಕ್ಕೆ ಆಗ್ತಾ ಇಲ್ಲ. ಸೊ ಹಾಗಾಗಿ ನೀವೆಲ್ಲಿ ಮದುವೆ ವಿಷಯದಲ್ಲಿ ಕಮಿಟ್ಮೆಂಟ್ ಕೇಳ್ತೀರಾ ಅಥವಾ ಮದುವೆ ಆಗೋಣ ಅಂತ ಹೇಳ್ತೀರಾ ಅಥವಾ ಅವ್ರನ್ನ ತುಂಬ ಇರಿಟೇಟ್ ಮಾಡ್ತಿದ್ದೀರಾ ಅಂತ ಹೇಳಿ ಕಾಣಿಸ್ತಾ ಇದೆ ಇಲ್ಲಿ. ಸೊ ಹಾಗಾಗಿ ಅವ್ರು ನಿಮ್ಮನ್ನು ತುಂಬ ಅವಾಯ್ಡ್ ಮಾಡ್ತಾ ಇದ್ದಾರೆ. ಓಕೆ, okay, bottom of the card, big happy changes. Wow, nice. Look for a sign and trust and let go. ಇಲ್ಲಿ ಏಂಜಲಿಂದ ನಿಮಗೆ ಗೈಡೆನ್ಸ್ ಸಿಗ್ತಾ ಇರುವಂಥದ್ದು. ಇಲ್ಲಿ ನಿಮ್ಮ ರಿಲೇಶನ್ಶಿಪ್ಪಲ್ಲಿ ನಿಮ್ಮ ಪರ್ಸನ್ ನಿಮ್ಮನ್ನು ಎಷ್ಟು ಅವಾಯ್ಡ್ ಮಾಡ್ತಿದ್ದಾರೆ ಅಥವಾ ನೀವೆಷ್ಟು ಅವರಿಂದ ಹೋಗ್ತಾ ಇದ್ದೀರಾ, ಇಲ್ಲಿ ಪ್ರಾಬ್ಲಮ್ ಇನ್ನೂ ಜಾಸ್ತಿ ಆಗ್ತಿದೆ. ಓಕೆನಾ. ಸೊ ಅವ್ರು ನಿಮಗೆ ಅವಾಯ್ಡ್ ಮಾಡಲಿಕ್ಕೆ ಕಾರಣ ಏನಂತ ಹೇಳಿದ್ರೆ, ನೀವು ಅವ್ರಿಂದ ಹೋಗ್ತಾ ಇದ್ದೀರಾ, ಇನ್ನೂ ಅವ್ರ ಹತ್ರ ಬೇಡ್ಕೊಳ್ತೀರಾ, ಬೆಗ್ ಮಾಡ್ತಿದ್ದೀರಾ ಅಂತ ಹೇಳಿ ಕೆಲವೊಬ್ರು ಕಾಣಿಸ್ತಾ ಇದೆ. ಬಿಟ್ಟು ಹೋಗ್ಬೇಡ ನನ್ನನ್ನು, ಅಥವಾ ಈ ರಿಲೇಶನ್ಶಿಪ್ಪನ್ನು ಕಂಟಿನ್ಯೂ ಮಾಡೋಣ, ಈ ರಿಲೇಶನ್ಶಿಪ್ಪನ್ನು ನೀವು ಮೋಸ ಮಾಡಬೇಡ, ಚೀಟ್ ಮಾಡಬೇಡ, ಈ ಥರ ಎಲ್ಲ ನೀವು ಅವ್ರ ಹತ್ರ ನೀವು ರಿಕ್ವೆಸ್ಟ್ ಮಾಡ್ತಿದ್ದೀರಾ ಅಥವಾ ಅವ್ರನ್ನ ನೀವು ಬೇಡ್ಕೊಳ್ತಾ ಇದ್ದೀರಾ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಸೊ ಅದನ್ನು ಅವ್ರು ತುಂಬ ಅಡ್ವಾಂಟೇಜ್ ಆಗಿ ತಗೊಳ್ತಾ ಇದ್ದಾರೆ. ಓಕೆನಾ. ಕೆಲವೊಬ್ರಿಗೆ ಇಲ್ಲಿ ಟ್ರಸ್ಟ್ ಕೂಡ ಇಲ್ಲ, ಟ್ರಸ್ಟ್ ಇಶ್ಯೂಸ್ ಕೂಡ ಇದೆ ರಿಲೇಶನ್ಶಿಪ್ಪಲ್ಲಿ. ಈ ವ್ಯಕ್ತಿ ಮೇಲೆ ಹೇಗಪ್ಪ ಟ್ರಸ್ಟ್ ಮಾಡಲಿ, ಈ ಥರ ಅವರು ಆಟ ಆಡಿಸ್ತಾ ಇದ್ದಾರೆ ಕೆಲವೊಬ್ರು ಪರ್ಸನ್. ಓಕೆನಾ. ನಿಮ್ಮನ್ನು ತುಂಬ ಆಟ ಆಡಿಸ್ತಾ ಇರುವಂಥದ್ದು. ಈ ಥರ ಆಟ ಆಡ್ತಿರುವಂಥ ವ್ಯಕ್ತಿ ಜೊತೆ ಹೇಗೆ ನಾನು ಮುಂದೆ ಲೈಫನ್ನು ಲೀಡ್ ಮಾಡಬೇಕು, ಅಥವಾ ಕಮಿಟ್ಮೆಂಟ್ ಕೊಡ್ತಾ ಇಲ್ಲ, ಸೊ ಈ ವ್ಯಕ್ತಿ ನನಗೆ ಕಮಿಟ್ಮೆಂಟ್ ಕೊಡ್ತಾರೋ ಇಲ್ವೋ, ಯಾವ ಥರ, ಈ ಥರ ಎಲ್ಲ ನಿಮ್ಮ ಇದರಲ್ಲಿ ಯೋಚನೆ ಬರ್ತಾ ಇದೆ ನಿಮ್ಮ ಮೈಂಡಲ್ಲಿ. ಸೊ ಏಂಜಲ್ ಹೇಳ್ತಿದ್ದಾರೆ, ನೀವೇನು ನೆಗೆಟಿವ್ ಎಲ್ಲ ಏನು ಥಿಂಕ್ ಮಾಡ್ತಿದ್ದೀರಾ ಅಥವಾ ಓವರ್ ಥಿಂಕ್ ಮಾಡ್ತಿದ್ದೀರಾ ಅದನ್ನು ಲೆಟ್ ಗೋ ಮಾಡಿ, ಅಥವಾ ನಿಮ್ಮ ಲೈಫಲ್ಲಿ ಲವ್ ಲೈಫಲ್ಲಿ ನಡೀತಿರುವಂಥ ಪ್ರಾಬ್ಲಮ್ಸ್ನ ಲೆಟ್ ಗೋ ಮಾಡಿ ಅಂತೇಳಿ ಏಂಜಲ್ ಹೇಳ್ತಿರುವಂಥದ್ದು. ಲುಕ್ ಫಾರ್ ಎ ಸೈನ್. ಇಲ್ಲಿ ಕೆಲವೊಬ್ಬರಿಗೆ ಸೈನ್ ಅಂತೂ ಡೆಫಿನೆಟ್ಲಿ ಏಂಜಲಿಂದ ನಿಮಗೆ ಸಿಗ್ತಾ ಇದೆ. ಓಕೆನಾ. ಫೆದರ್ ಸಿಗುವಂಥದ್ದಾಗಿರಲಿ, ಅಥವಾ ಸಮಥಿಂಗ್ ಕನಸಲ್ಲಿ ಏನು ಫಿಶ್ ನೋಡೋವಂಥದ್ದಾಗಿರಲಿ, ಅಥವಾ ಕನಸಲ್ಲಿ ಸಮಥಿಂಗ್ ಎನಿಮಲ್ಸ್, ಏನು ಹೇಳ್ಬೋದು, ಎಲಿಫೆಂಟ್ ಇರ್ಬೋದು, ಅಥವಾ ಹಾರ್ಸ್ ಇರ್ಬೋದು, ಸಮಥಿಂಗ್ ಬಟರ್ಫ್ಲೈಸ್ ಇರ್ಬೋದು, ಅಥವಾ ಪಕ್ಷಿಗಳು, ಗಿಳಿ, ನವಿಲು, ಈ ಥರದ್ದೆಲ್ಲ ನೀವು ಸಮಥಿಂಗ್ ಕನಸಲ್ಲಿ ಕಾಣ್ತಾ ಇದ್ದೀರಾ, ಕನಸಲ್ಲಿ ಬರ್ತಾ ಇದೆ, ಅಥವಾ ನೀವೆಲ್ಲದು ಹೊರಗಡೆ ಹೋದಾಗ ನಿಮಗೆ ಕಾಣಿಸುವಂಥದ್ದು, ಏಂಜಲ್ ನಂಬರ್ಸ್ ಕಾಣಿಸುವಂಥದ್ದು, ಸಮಥಿಂಗ್ ಇಲ್ಲಿ ನಿಮಗೆ ಏಂಜಲ್ ನಿಮಗೆ ಗೈಡ್ ಮಾಡ್ತಾ ಇದ್ದಾರೆ. ನಿಮಗೆ ಟ್ರಸ್ಟ್ ಅಂದರೆ ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ, ಪ್ರತಿ ಕ್ಷಣ ನಿಮಗೆ ಗೈಡ್ ಮಾಡ್ತಿದ್ದಾರೆ, ಏನು ಮಾಡಬೇಕು, ಇನ್ನು ಮುಂದೆ ನಿಮ್ಮ ಫ್ಯೂಚರಲ್ಲಿ ಏನಾಗುತ್ತೆ ಪ್ರತಿಯೊಂದನ್ನು ಇಲ್ಲಿ ಏಂಜಲ್ ನಿಮಗೆ ಗೈಡ್ ಮಾಡ್ತಿದ್ದಾರೆ. ಬಟ್ ಇಲ್ಲಿ ಕೆಲವೊಬ್ಬರು ಅದನ್ನು ಅಬ್ಸರ್ವ್ ಮಾಡ್ತಾ ಇಲ್ಲ. ಯಾಕೆ ಅಬ್ಸರ್ವ್ ಮಾಡ್ತಿಲ್ಲ? ನಿಮ್ಮ ಲೈಫಲ್ಲಿ ನಡೀತಿರೋಂಥ ಪ್ರಾಬ್ಲಮ್ಸ್ ಬಗ್ಗೆನೇ ಫುಲ್ ಫೋಕಸ್ಡ್ ಆಗಿದ್ದೀರಾ. ಆ ವ್ಯಕ್ತಿ ನಿಮ್ಮನ್ನು ಇಗ್ನೋರ್ ಮಾಡ್ತಿದ್ದಾರಲ್ವ, ಅದೇ ನಿಮಗೆ ದೊಡ್ಡ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಇಲ್ಲಿ ನಿಮ್ಮ ಪರ್ಸನ್ ಜೊತೆ ನೀವು ಮಾತಾಡ್ತಾ ಇಲ್ಲ, ಇಲ್ಲಿ ನಿಮ್ಮ ಪರ್ಸನ್ ನಿಮ್ಮನ್ನು ಅವಾಯ್ಡ್ ಮಾಡ್ತಿದ್ದಾರೆ, ಅದ್ರ ಮೇಲೆ ಫುಲ್ ಕಾನ್ಸಂಟ್ರೇಟ್ ಇದೆ ನಿಮ್ಮದು. ಓಕೆನಾ. ಸೊ ನೀವು ಮಾಡೋ ಕೆಲಸದ ಮೇಲೆ ಆಗಿರ್ಬೋದು, ಅಥವಾ ಏಂಜಲಿಂದ ಸಿಗ್ತಿರೋಂಥ ಸೈನ್ ಆಗಿರ್ಬೋದು, ಯಾವುದೂ ನಿಮಗೆ ಗಮನಕ್ಕೆ ಸಿಗ್ತಾ ಇಲ್ಲ, ಯಾವುದೂ ಕೂಡ ನೀವು ಗಮನಿಸ್ತಾ ಇಲ್ಲ. ನೀವು ಓನ್ಲಿ ನಿಮ್ಮ ಪ್ರೀತಿ, ನಿಮ್ಮ ಪರ್ಸನ್ ಅಷ್ಟೇ ನಿಮ್ಮ ಮೈಂಡಲ್ಲಿ ಇವಾಗಿರುವಂಥದ್ದು. ಸೊ ಅದಕ್ಕೆ ಇಲ್ಲಿ ಏಂಜಲ್ ಹೇಳ್ತಾ ಇದ್ದಾರೆ, ಲೆಟ್ ಗೋ ಮಾಡಿ. ಓಕೆನಾ. ನಿಮಗೆ ಈಗ ನಿಮ್ಮ ಮೈಂಡಲ್ಲಿ ಏನು ನೆಗೆಟಿವ್ ಇರ್ಬೋದು, ಓವರ್ ಥಿಂಕ್ ಇರ್ಬೋದು, ಏನು ಬರ್ತಾ ಇದೆ ನೆಗೆಟಿವ್ ಥಾಟ್ಸ್ ಎಲ್ಲದನ್ನು ಅದನ್ನು ಲೆಟ್ ಗೋ ಮಾಡಿ, ಪ್ರಾಬ್ಲಮ್ಸ್ ಎಲ್ಲದನ್ನು ಲೆಟ್ ಗೋ ಮಾಡಿ, ಟ್ರಸ್ಟ್ ಮಾಡಿ. ಓಕೆನಾ. ಫಸ್ಟ್ ಇಲ್ಲಿ ಟ್ರಸ್ಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಇಲ್ಲಿ ಕೆಲವೊಬ್ರಿಗೆ ಏನಂತ ಹೇಳಿದ್ರೆ, ಪ್ರಾಬ್ಲಮ್ಸ್ ಇದೆ, ಓಕೆ, ಆ ಪ್ರಾಬ್ಲಮ್ಸಿಗೆ ಸೊಲ್ಯೂಷನ್ನು ನೋಡ್ಕೊಳ್ತೀರಾ, ಸೊಲ್ಯೂಷನ್ ಆದಮೇಲೆ ಇದು ಆಗುತ್ತೋ ಇಲ್ವೋ ಅಂತಲೂ ಇಲ್ಲಿ ಡೌಟ್ ಪಡ್ತೀರಾ ಕೆಲವೊಬ್ರು. ಓಕೆನಾ. ಸೊ ವೀಲ್ ಆಫ್ ಫಾರ್ಚೂನ್ ಬರ್ತಿದೆ, ಆ್ಯಂಡ್ ಏಂಜಲ್ ಇಲ್ಲಿ ಕಾರ್ಡ್, ವಾವ್ ನೈಸ್, ಸಕ್ಸಸ್ ಕೂಡ ಬರ್ತಾ ಇದೆ. ಇಟ್ಸ್ ಅಪ್ ಟು ಯು. ನೋಡಿ, ನೀವು ಹೇಗೆ ಇದನ್ನು ತಗೊಳ್ತೀರಾ, ನೀವು ಹೇಗೆ ರಿಸೀವ್ ಮಾಡ್ಕೊಳ್ತೀರಾ, ಅದ್ರ ಮೇಲೆ ನಿಮ್ಮ ಲೈಫಲ್ಲಿ ಹ್ಯಾಪಿ ಬಿಗ್ ಚೇಂಜಸ್ ಆ್ಯಂಡ್ ಸಕ್ಸಸ್ ಬರುವಂಥದ್ದು ಇಲ್ಲಿ ಕಾಣಿಸ್ತದೆ. ವೀಲ್ ಆಫ್ ಫಾರ್ಚೂನ್ ಡೆಫಿನೆಟ್ಲಿ ಈ ಒಂದು ಅವಾಯ್ಡ್ ಮಾಡುವಂಥದ್ದು ಇರ್ಬೋದು, ನಿಮ್ಮನ್ನು ದೂರ ಮಾಡ್ತಿರುವಂಥದ್ದಾಗಿರ್ಬೋದು, ನಿಮ್ಮ ಪರ್ಸನ್ ಅದು ತುಂಬ ದಿನ ಇರಲ್ಲ. ಓಕೆನಾ. ಈ ಸಿಚುಯೇಷನ್ ಇಂಪ್ರೂವ್ ಆಗುತ್ತೆ. ಬಟ್ ಇಲ್ಲಿ ಪ್ರಾಬ್ಲಮ್ನ ನೀವು ಲೆಟ್ ಗೋ ಮಾಡೋವರೆಗೂ ಆ ಪ್ರಾಬ್ಲಮ್ ಅದೇ ಥರನೇ ನೀವು ಫೇಸ್ ಮಾಡ್ತಾನೆ ಇರ್ತೀರ. ಓಕೆನಾ. ಹ್ಯಾಪಿ ಬಿಗ್ ಚೇಂಜಸ್ ಬೇಕು, ನಿಮ್ಮ ಲೈಫಲ್ಲಿ ಸಕ್ಸಸ್ ಬೇಕು. ವೀಲ್ ಆಫ್ ಫಾರ್ಚೂನ್ ನೋಡಿ, ನಿಮ್ಮ ಲೈಫಲ್ಲಿ ಅದೇ ಥರನೇ ಇರಲ್ಲ. ಚಕ್ರ ಹೇಗೆ ರೊಟೇಟ್ ಆಗುತ್ತೆ ಅದೇ ಥರನೇ ನಿಮ್ಮ ಲೈಫಲ್ಲೂ ರೊಟೇಟ್ ಆಗುತ್ತೆ. ನಿಮ್ಮ ಲೈಫಲ್ಲೂ ನೀವು ಚೇಂಜಸ್ನ ನೋಡ್ತೀರಾ. ಓಕೆ. ಸೊ ನೋಡಿ, ಇಲ್ಲಿ ಒಂದು ಎಕ್ಸಾಂಪಲ್ ಹೇಳ್ತೀನಿ. ನಿಮ್ಮ ಲೈಫಲ್ಲಿ ನೀವು ಎಷ್ಟು ದಿನ ಪ್ರಾಬ್ಲಮ್ಸ್ನ ನೀವು ಕ್ಯಾರಿ ಮಾಡ್ತಿರ್ತೀರ, ಲೆಟ್ ಗೋ ಮಾಡ್ದೇ ಇರ್ತೀರಾ, ಅಲ್ಲಿವರೆಗೂ ನೀವು ಪ್ರಾಬ್ಲಮ್ಸ್ನೇ ನೋಡ್ತಾ ಇರ್ತೀರ. ಓಕೆ. ಎಕ್ಸಾಂಪಲ್ ನೋಡಿ, ನಿಮ್ಮ ಮನೇಲಿರುವಂಥ ಒಂದು ನಲ್ಲಿ ಟ್ಯಾಪ್ ಇರ್ಬೋದು, ಅದನ್ನು ನೀವು ಬ್ಲಾಕ್ ಇದೆ ಅಂತ ಅಂದ್ಕೊಳ್ಳೋಣ ಪೈಪಲ್ಲಿ. ಓಕೆ. ನೀವು ನಲ್ಲಿ ಏನಿರುತ್ತೆ ಆ ಪೈಪಲ್ಲಿ ಬ್ಲಾಕ್ ಇರುತ್ತೆ. ಸೊ ಆ ಬ್ಲಾಕೇಜ್ ಇರೋವರೆಗೂ ನೀವು ಟ್ಯಾಪನ್ನು ಎಷ್ಟೇ ತಿರುಗಿಸಿದ್ರು ನೀವು ನೀರು ಬರೋದು ಯಾವ ಥರ ಬರ್ತಿರುತ್ತೆ, ಸ್ಲೋ ಆಗೇ ಬರ್ತಾ ಇರುತ್ತೆ ಅಲ್ವಾ. ನೀವು ಟ್ಯಾಪ್ ತಿರುಗಿಸ್ತಾನೋ ಇದ್ರು, ನೀವು ಎಷ್ಟೇ ಟ್ಯಾಪನ್ನು ಆನ್ ಮಾಡಿದ್ರು ನೀರು ಎಷ್ಟು ಬರುತ್ತೆ, ಆ ಬ್ಲಾಕೇಜ್ ಇರೋವರೆಗೂ ಸ್ವಲ್ಪ ಪ್ರಮಾಣದಲ್ಲೇ ಬರುತ್ತೆ, ಅಥವಾ ಬರೋದೇ ಇಲ್ಲ ನೀರು
ಅಲ್ವಾ? ಅದೇ ಥರನೇ ಆ ಬ್ಲಾಕೇಜ್ ಏನಾದರೂ ರಿಮೂವ್ ಮಾಡಿದರೆ, ಆ ಬ್ಲಾಕೇಜನ್ನು ನೀವು ತೆಗೆದ್ರಿ ಅಂತ ಹೇಳಿದಾಗ ನೀರು ಸರಾಗವಾಗಿ ಟ್ಯಾಪ್ ಆನ್ ಮಾಡಿದ ತಕ್ಷಣ ಸರಾಗವಾಗಿ ಬರುತ್ತೆ ಅಲ್ವಾ? ಅದೇ ಥರನೇ ನಿಮ್ಮ ಲೈಫಲ್ಲಿರುವಂಥದ್ದು ಪ್ರಾಬ್ಲಮ್ಸ್. ಇಲ್ಲಿ ನಿಮ್ಮ ಲೈಫಲ್ಲಿ ನೀವು ಪ್ರಾಬ್ಲಮ್ಸ್ನ ಲೆಟ್ ಗೋ ಮಾಡದೆ ಅದನ್ನು ಹಾಗೇ ಕ್ಯಾರಿ ಮಾಡ್ತಾ, ಅದನ್ನೇ ಯೋಚನೆ ಮಾಡ್ತಾ ಅದರಲ್ಲೇ ಹೇಳಿದ್ರೆ ನಿಮ್ಮ ಲೈಫಲ್ಲಿ ಸಕ್ಸಸ್, ಹ್ಯಾಪಿ, ಬಿಗ್ ಚೇಂಜಸ್ ಇರ್ಬೋದು, ವೀಲ್ ಆಫ್ ಫಾರ್ಚೂನ್ ಹೇಗಾಗ್ಲಿಕ್ಕೆ ಸಾಧ್ಯ ಅಲ್ವಾ? ಆ ಬ್ಲಾಕೇಜಸ್ನೆಲ್ಲ ನೀವು ರಿಮೂವ್ ಮಾಡಿದಾಗ, ಅದನ್ನೆಲ್ಲದನ್ನು ಪ್ರಾಬ್ಲಮ್ಸ್ನ ಲೆಟ್ ಗೋ ಮಾಡಿದಾಗ ಡೆಫಿನೆಟ್ಲಿ ನಿಮ್ಮ ಲೈಫಲ್ಲಿ ನಿಮ್ಮ ಪರ್ಸನ್ ವಾಪಸ್ ರಿಟರ್ನ್ ನಿಮ್ಮನ್ನು ಅವಾಯ್ಡ್ ಮಾಡೋದಾಗಿರ್ಬೋದು, ವಾಪಸ್ ನಿಮ್ಮ ಲೈಫಿಗೆ ಬರೋವಂಥದ್ದಾಗಿರ್ಬೋದು, ಎಲ್ಲದನ್ನೂ ಆಗುತ್ತೆ. ಇಲ್ಲಿ ಪ್ರಾಬ್ಲಮ್ಸ್ನ ಕ್ಯಾರಿ ಮಾಡಿಬಿಡಿ. ಪ್ರಾಬ್ಲಮ್ಸ್ ಇದೆ, ಪ್ರಾಬ್ಲಮ್ಸ್ ಎಲ್ಲರಿಗೂ ಇರುತ್ತೆ. ನೀವು ಥಿಂಕ್ ಮಾಡಿ, ನಿಮಗೆ ಮಾತ್ರ ಪ್ರಾಬ್ಲಮ್ಸ್ ಇರಲ್ಲ, ಪ್ರತಿಯೊಬ್ಬರಿಗೂ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ. ಸೊ ಲೆಟ್ ಗೋ ಮಾಡಿ ಆ ಪ್ರಾಬ್ಲಮ್ಸ್ನ ಹ್ಯಾಪಿಯಾಗಿ ರಿಸೀವ್ ಮಾಡಿ. ಓಕೆನಾ? ಸೊ ಏಂಜಲ್ ಸೈನ್ ಸಿಕ್ತಾಗೆಲ್ಲ ಒಂದು ಗ್ರ್ಯಾಟಿಟ್ಯೂಡ್ ತೋರಿಸಿದಾಗ ನಿಮಗೆ ಅದು ಗೊತ್ತಾಗುತ್ತೆ, ಏನಕ್ಕೆ ನಿಮಗೆ ಏಂಜಲ್ ನಿಮಗೆ ಏನು ಸೈನ್ ಕೊಡ್ತಿದ್ದಾರೆ, ಯಾಕೆ, ಏನು ಎಲ್ಲದು ನಿಮಗೆ ಅರ್ಥ ಆಗುತ್ತೆ. ನೋಡಿ, ಇಲ್ಲಿ ಇಟ್ಸ್ ಅಪ್ ಟು ಯು ಬರ್ತದೆ, ನೀವು ಹೇಗೆ ರಿಸೀವ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗಿರುವಂಥದ್ದು. ಓಕೆ, ಸೊ ಸಕ್ಸಸ್ ಆಗಿರ್ಬೋದು, ಬಿಗ್ ಚೇಂಜಸ್ ಆಗಿರ್ಬೋದು, ನಿಮ್ಮ ಪರ್ಸನ್ ನಿಮ್ಮನ್ನು ಅವಾಯ್ಡ್ ಮಾಡುವಂಥದ್ದೆಲ್ಲ ಸ್ಟಾಪ್ ಆಗುವಂಥದ್ದಾಗಿರಲಿ, ಅಥವಾ ನಿಮ್ಮ ಲೈಫಲ್ಲಿ ಏನೋ ಒಂದು ಚೇಂಜಸ್ನ ನೀವು ನೋಡಬೇಕಂದ್ರೆ ಇಟ್ಸ್ ಅಪ್ ಟು ಯು, ನೀವು ಹೇಗೆ ರಿಸೀವ್ ಮಾಡ್ಕೊಳ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗಿದೆ. ನೀವು ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ನೆಗೆಟಿವ್ನೇ ಅಟ್ರ್ಯಾಕ್ಟ್ ಮಾಡ್ತೀರೋ, ಓಕೆ, ಅದೇ ನಿಮ್ಮ ಲೈಫಲ್ಲಿ ಬರ್ತಾ ಇರುತ್ತೆ. ಆ ನೆಗೆಟಿವ್ನ ರಿಮೂವ್ ಮಾಡಿ, ಆ ಬ್ಲಾಕೇಜಸ್ನ ರಿಮೂವ್ ಮಾಡಿಕೊಂಡು ನೀವು ಪಾಸಿಟಿವ್ ಆಗಿ ಚೇಂಜ್ ಆದರೆ ಡೆಫಿನೆಟ್ಲಿ ನಿಮ್ಮ ಲೈಫಲ್ಲಿ ಪಾಸಿಟಿವ್ನೇ ನೋಡ್ತೀರಾ. ಓಕೆ, ಸೊ ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.